ಅದೆಷ್ಟೋ ಬಾಲ ಕಲಾವಿದರು ಕನ್ನಡ ಸೀರಿಯಲ್ಗಳಲ್ಲಿ ನಟಿಸಿ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಟಿಯರು ಬಾಲ ನಟಿಯರ ಸಿನಿ ಕೆರಿಯರ್ ಆರಂಭಿಸಿ ಇಂದು ಸ್ಟಾರ್ ನಟಿಯರಾಗಿ ಮಿಂಚುತ್ತಿದ್ದಾರೆ. ಅಂತಹ ನಟಿಯರು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋಗೊಂದು ಲೈಕ್ ಕೊಡಿ. ಅನುಪ್ರಭಾಕರ್. ನಟಿ ಅನುಪ್ರಭಾಕರ್ ಅವರು ಕಾಶಿನಾಥ್ ಅಭಿನಯದ ಚಪಿಲ ಚೆನ್ನಿಗರಾಯ ಸಿನಿಮಾದಲ್ಲಿ ಬಾಲನಟಿಯಾಗಿ ಅಭಿನಯಿಸುವ ಮೂಲಕ ಚಂದನವನ ಪ್ರವೇಶಿಸಿದರು. ಆನಂತರ ಸ್ವರ್ಣ ಸಂಸಾರ, ಶಾಂತಿ ಕ್ರಾಂತಿ ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡರು. ನಂತರ ಹೃದಯ ಚಿತ್ರದ ಮೂಲಕ ಸ್ಟಾರ್ ಹೀರೋಯಿನ್ ಆಗಿ ಮಿಂಚಿದರು. ನಟಿ ಅಮೂಲ್ಯ. ಗೋಲ್ಡನ್ ಕ್ವೀನ್ ಅಮೂಲ್ಯ ಅವರು ಸಾಹಸ ಸಿಂಹ ವಿಷ್ಣುವರ್ಧನ್ ನಟನೆಯ ಪರ್ವ ಚಿತ್ರದ ಮೂಲಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಚಂದನವನ ಪ್ರವೇಶಿಸಿದರು. ಆನಂತರ ಚಂದು, ಲಾಲಿಹಾಡು, ಮಹಾರಾಜ, ಮಂಡ್ಯ, ಸುಂಟರಗಾಳಿ, ಸಜನಿ, ನಮ್ಮ ಬಸವ, ಕಲ್ಲರಳಿ ಹೂವಾಗಿ ಮುಂತಾದ ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಮಿಂಚಿದರು. ಚಿಲುವಿನ ಚಿತ್ತರ ಸಿನಿಮಾ ಮೂಲಕ ಹೀರೋಯಿನ್ ಆದ ಅವರು ಹಲವು ಹಿಟ್ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಮಾಲಾಶ್ರೀ. ಕನ್ನಡ ಚಿತ್ರರಂಗದಲ್ಲಿ ಕನಸಿನ ರಾಣಿ ಅಂತಲೇ ಖ್ಯಾತಿ ಪಡೆದಿರುವ ನಟಿ ಮಾಲಾಶ್ರೀ. ಕಮಲ್ ಹಾಸನ್ ಹಾಗೂ ಶ್ರೀದೇವಿ ನಟನೆಯ ತಮಿಳಿನ ನೀಲಮರ್ಗನ್ ಚಿತ್ರದಲ್ಲಿ ಕಣ್ಣನ್ ಎಂಬ ಹುಡುಗನ ಪಾತ್ರದಲ್ಲಿ ನಟಿಸಿದರು. ಹೆಚ್ಚಾಗಿ ಹುಡುಗನ ಪಾತ್ರದಲ್ಲೇ ಅಭಿನಯಿಸಿದ ಈ ನಟಿ ತಮಿಳು ಹಾಗೂ ತೆಲುಗಿನಲ್ಲಿ ತಲಾ 3 ಸಿನಿಮಾಗಳಲ್ಲಿ ಬಾಲನಟಿಯಾಗಿ ನಟಿಸಿದ್ದಾರೆ. ಅನಂತರ ರಾಘವೇಂದ್ರ ರಾಜ್ಕುಮಾರ್ ಜೊತೆ ನಂಜುಂಡಿ ಕಲ್ಯಾಣ ಸಿನಿಮಾದಲ್ಲಿ ನಟಿಸುವ ಮೂಲಕ ಹೀರೋಯಿನ್ ಆದರು. ನಟಿ ಸುಧಾರಾಣಿ. ಸುಧಾರಾಣಿ ಅವರು ದ್ವಾರಕೀಶ್ ನಟನೆಯ ಕಿಲಾಡಿ ಕಿಟ್ಟು ಸಿನಿಮಾ ಮೂಲಕ ಬಾಲನಟಿಯಾಗಿ ಚಂದನವನ ಪ್ರವೇಶಿಸಿದರು. ನಂತರ ರಂಗನಾಯಕಿ, ಭಾಗ್ಯವಂತ, ಕುಳ್ಳ ಕುಳ್ಳಿ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಟಿಸಿದರು. ಆನಂತರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆ ಆನಂದ್ ಚಿತ್ರದ ಮೂಲಕ ನಾಯಕಿಯಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು. ಹೇಮಾ ಪ್ರಭಾತ್. ನಟಿ ಹೇಮಾ ಪ್ರಭಾತ್ ಅವರು ಜೀವನ ಚೈತ್ರ ಹಾಗೂ ಗೋಲಿಬಾರ್ ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸಿದರು. ಆನಂತರ ರಮೇಶ್ ಅರವಿಂದ್ ನಟನೆಯ ಅಮೆರಿಕ ಸಿನಿಮಾ ಮೂಲಕ ನಾಯಕಿಯಾಗಿ ಚಂದನವನ ಪ್ರವೇಶಿಸಿದರು. ಆನಂತರ ಹಲವು ಚಿತ್ರಗಳಲ್ಲಿ ನಟಿಸಿದ ಇವರು ರವಿಚಂದ್ರನ್ ಅವರ ರವಿಮಾಮ ಚಿತ್ರದ ನಂತರ ಅಭಿನಯಕ್ಕೆ ವಿದಾಯ ಹೇಳಿ ವಿವಾಹವಾದರು.